ದೇವ್ರೆ, ಇವತ್ತು ನನ್ನ ಅಕ್ಕನ ನಿಶ್ಚಿತಾರ್ಥ. ಅಕ್ಕನ ಬಾಳನ್ನ ಬಂಗಾರ ಮಾಡಪ್ಪ. ಅವಳು ನಿಶ್ಚಿತಾರ್ಥದ ದಿವಸ ಯಾವುದೇ ಅಡ್ಡಿ ಬರ್ದಂಗೆ ಮಾಡಪ್ಪ. ಯಾಕೆ ಅಂತ ಗೊತ್ತಿಲ್ಲ, ಏನೂ ಆಗಬಾರ್ದಾಗುತ್ತೆ ಅಂತ ಒಳೊಳಗೆ ಭಯ ಆಯ್ತದೆ. ಅದೆಂಥ ಅಡ್ಡಿ ಇದ್ರು ಅದನ್ನು ನೀನೇ ಆಗದೇ ಇರಂಗೆ ಮಾಡಬೇಕು. 7 ಜನ್ಮಕ್ಕೂ ನಿನ್ನ ಸೇವೆ ಮಾಡಿ ನಿನ್ನ ಋಣ ತೀರಿಸ್ತೀನಿ. ನನ್ನ ಅದೃಷ್ಟ, ನನ್ನ ಪುಣ್ಯದ ಫಲ ಎಲ್ಲನೂ ನನ್ನ ಅಕ್ಕನಿಗೆ ಕೊಡೋದ್ಯಾವ್ರೆ. ಅಕ್ಕ ಯಾವಾಗಲೂ ಅವಳು ರಾಜ್ಕುಮಾರದ ಜೊತೆ ಸುಖವಾಗಿ ಬಾಳಾಟ ಮಾಡಂಗೆ ವರ ಕೊಡಪ್ಪ. ಹಲೋ ಬಾಬಾ, ನಾನು ನಂಜುಂಡಿ. ಹೇಳಿ ನಂಜುಂಡಿ. ಬಾಬಾ, ತಾತಮ್ಮ ತೀರ್ಕಂತು ಬಾಬಾ. ಬಾಬಾ, ಯಾವಾಗಾಯ್ತಿದೆಲ್ಲ? ನಿನ್ನೆ ರಾತ್ರಿ ನನ್ನ ಮಾತಾಡ್ಸಿ ತಾತಮ್ಮ ಮನಿಕಂತು ನೋಡಿರಿ ಬಾಬಾ. ತಾತಮ್ಮ ಬದುಕಿರ್ಲಿಲ್ಲ ಬಾಬಾ, ಸತ್ತು ಆಗಿದ್ದು ಬಾಬಾ. ಬಾಬಾ, ತಾತಮ್ಮ ಸಾಯೋ ಕಡೆಗಾಲ್ದಾಗೆ ಅವ್ಳ ಬಾಯಿಗೆ ಒತ್ತೊಟ್ಟು ನೀರ್ನು ಬಿಡ್ನಿಲ್ಲ ಬಾಬಾ. ನಾವು ಪಾಪಿಗಳು ಬಾಬಾ, ನಾವು ಪಾಪಿಗಳು ಬಾಬಾ. ಬಾಬಾ ಬಾಬಾ, ಹೆಂಗಾರ ಮಾಡಿ ಈಸಿಯ ತಿಳಿಸ್ಬೇಕಲ್ಲ ಬಾಬಾ, ನಿಮ್ ಕೈ ಮುಗಿತೀನಿ. ನಂಜುಂಡಿ, ಮೊದಲು ನೀನ್ ಸಮಾಧಾನ ಮಾಡ್ಕೋ. ಅವಳು ಎಲ್ಲಿದ್ದಾಳೆ ಅಂತ ನನಗೆ ಗೊತ್ತಿಲ್ಲ ನಂಜುಂಡಿ. ಅವತ್ತು ನೀನೇ ಹೇಳಿದ್ದು ಅವಳೆಲ್ಲ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾಳೆ, ಚೆನ್ನಾಗಿದ್ದಾಳೆ, ಹುಡುಕ್ಬೇಡಿ ಭಾವ ಅಂತ. ಅದಾದ್ಮೇಲೆ ನಾನು ಹುಡ್ಕಕ್ ಹೋಗಿಲ್ಲ. ಏನ್ ಮಾಡೋದೀಗ? ಲಚ್ಚಿ ಫೋನ್ ನಂಬರ್ ನಂತವನು ಇಲ್ಲ. ಲಚ್ಚಿ ನಮ್ಮ ಮಟ್ಟಿಗೆ ಬಂದಾಗ ನಮ್ಮ ಫೋನ್ ನಂಬರು ಕೊಟ್ಟೋಗ್ನಿಲ್ಲ ಬಾಬಾ. ಈಗ ಏನ್ ಮಾಡೋದು ಅಂತಾನೆ ಗೊತ್ತಾಯ್ತಿಲ್ವಲ್ಲ ಬಾಬಾ. ಬಾಬಾ, ಲಚ್ಚಿಗೆ ತಾತಮ್ಮ ಅಂದ್ರೆ ಪ್ರಾಣ. ಕಡೆ ಸಲ ತಾತಮ್ಮನ ಮುಖನಾರ ನೋಡ್ಲಿ ಬಾಬಾ. ಹೆಂಗಾರ ಮಾಡಿ ಲಚ್ಚಿಗೆ ಹೊಳಿ ಬಾಬಾ. ಅವಳೇನಾದ್ರೂ ಸಿಕ್ಕಿದ್ರೆ ಖಂಡಿತ ತಿಳಿಸ್ತೀನಿ ನಂಜುಂಡಿ. ಈಗ ನೀ ಸಮಾಧಾನ ಮಾಡ್ಕೋ. ಹಲೋ 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 ಯಾಕೆ ಮಗನೇ ಇಷ್ಟು ಬೇಗ ಎದ್ಬಿಟ್ಟಿದ್ಯಾ? ಯಾಕಂದ ಒಂಥರ ಇದೆಯಾ? ಡಿಸ್ಟರ್ಬ್ ಆಗಿರೋ ಹಾಗಿದೆ? ಏನಿಲ್ಲ ಅಮ್ಮ. ಇವತ್ತು ನಿನ್ನ ನಿಶ್ಚಿತಾರ್ಥದ ದಿನ. ನಗ್ನಗ್ತಾ ಇರಬೇಕು. ನನ್ನ ಹತ್ರ ಹೇಳ್ಕೊಳಕ್ಕಾಗದೇ ಇದ್ರೆ ಚಿಂತೆ ಇಲ್ಲ, ದೇವ್ರ ಹತ್ರ ನಿನ್ನ ಸಮಸ್ಯೆ ಹೇಳ್ಕೊ. ಇಬ್ರು ದೇವಸ್ಥಾನಕ್ಕೆ ಹೋಗಿ ಬರೋಣ ಬಾ. ನಿನ್ನ ನಿಶ್ಚಿತಾರ್ಥದ ದಿನ ದೇವರ ಆಶೀರ್ವಾದ ತಗೊಳ್ಳೋಣ. ಪ್ಲೀಸ್, ನೀನು ಹೋಗ್ಬಿಟ್ಟು ಬಾ. ಬೇಕಿದ್ರ ಕೈ ಮುಗಿತೀನಿ, ನನ್ನ ಬಿಟ್ಬಿಡು.
ನೀನ್ ಕೈ ಮುಗಿಬೇಕಾಗಿರೋದು ನನಗಲ್ಲ, ದೇವ್ರಿಗೆ. ಬೇಡ ಬಿಡು, ನಾನು ಹೋಗಿ ಬರ್ತೀನಿ. ಒಂದು ನಿಮಿಷ, ನಾನು ರೆಡಿಯಾಗಿ ಬರ್ತೀನಿ. ಹೋಗು. ರಾಧಕ್ಕ, ಪಾರ್ವತಿ ಹೇಗಿದ್ಯಾ? ಎಷ್ಟು ದಿನ ಆಯ್ತು ನಿನ್ನ ನೋಡಿ. ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಪಾರ್ವತಿ. ಚಂದು, ಇದು ರಾಧಕ್ಕ ಅಂತ. ಮುಂಚೆ ನಮ್ಮನೆ ಹತ್ರನೇ ಇದ್ರು, ಈಗ ಅವ್ರ ಮಗ ಮನೆ ಕಟ್ಸಿದಾನೆ, ಅಲ್ಲಿ ಹೋಗಿದ್ದಾರೆ. ನಮಸ್ತೆ ಆಂಟಿ, ಚೆನ್ನಾಗಿದ್ದೀರಾ? ನಮಸ್ತೆಪ್ಪ, ಚೆನ್ನಾಗಿದ್ದೀನಿ. ಅಮ್ಮ ಒಂದು ನಿಮಿಷ ಬಂದ ಇಲ್ಲ. ಹಾ ರಾಧಕ್ಕ, ಇವತ್ತು ನನ್ನ ಮಗನ್ ನಿಶ್ಚಿತಾರ್ಥ. ಹೌದಾ? ಕೆಲ್ಸದ ಗಡಿಬಿಡಿಲಿ ಕರಿಯೋಕೆ ಆಗ್ಲಿಲ್ಲ ರಾಧಕ್ಕ. ನೀವಾದ್ರೆ ಖಂಡಿತ ಬರ್ಬೇಕು, ಆಯ್ತಾ? ಸರಿ, ನೀನ್ ಕರೆಯೋದೆಚ್ಚೋ, ನಾನು ಬರೋದಿಲ್ಲ. ಖಂಡಿತ ಬರ್. ಅರ್ಚಕ್ರೆ, ಇವತ್ತು ನನ್ನ ಮಗನ್ ನಿಶ್ಚಿತಾರ್ಥ. ಯಾವ ವಿಘ್ನಗಳು ಇಲ್ಲದೆ ಎಲ್ಲ ಸುಸೂತ್ರವಾಗಿ ನೆರವೇರ್ಲಿ ಅಂತ ಒಂದು ಅರ್ಚನೆ ಮಾಡ್ಬಿಡಿ. ಚಂದು, ನೀನು ದೇವರಲ್ಲಿ ಪ್ರಾರ್ಥಿಸು, ನಿನ್ನ ಸಮಸ್ಯೆನ ಪರಿಹರಿಸ್ತಾನೆ. ಅಮ್ಮ, ನನ್ನ ಸಮಸ್ಯೆಗೆ ಪರಿಹಾರ ಈಗಿಂದ ಈಗಲೇ ಬೇಕು. ದೇವ್ರ ಪರಿಹಾರ ಕೊಡೋ ತನಕ ನನಗೆ ಕಾಯಕ್ಕಾಗಲ್ಲಪ್ಪ. ಪ್ರಾರ್ಥನೆ ಮಾಡೋದ್ರಲ್ಲಿ ಕಳ್ಕೊಳ್ಳೋದು ಏನಿದೆ? ಮಿಕ್ಕಿದ್ದೆಲ್ಲ ಭಾರ ದೇವ್ರ ಮೇಲೆ ಹಾಕು. ದೇವ್ರೆ, ಜೀವನದಲ್ಲಿ ಯಾರ್ದೋ ಬದುಕನ್ನ ಉಳ್ಸಕ್ಕೆ ಅಂತ ಒಂದೇ ಒಂದು ತಪ್ಪು ಮಾಡಿದೆ. ಆ ಕಾರಣಕ್ಕೆ ಒಂದರಿಂದ ಒಂದು ಆಗ್ಬಾರ್ದಾಗ್ತಿದೆ. ಇವತ್ತು ನನ್ನ ನಿಶ್ಚಿತಾರ್ಥ. ಇವತ್ತಿಂದ ಹೊಸದಾಗಿ ಬದುಕು ಶುರು ಮಾಡ್ತಿರೋ ನಾನು ನಿನಗೆ ಕೈ ಮುಗಿದು ಕೇಳ್ಕೊತಿದ್ದೀನಿ, ನನ್ನನ್ನು ಈ ಪ್ರಾಬ್ಲಮ್ಸಿಂದ ಸಾಲ್ವ್ ಮಾಡು. ದೇವ್ರೆ, ನಾನೆಲ್ಲ ಭಾರ ನಿನ್ನ ಮೇಲೆ ಹಾಕಿ ಹೋಗ್ತಾ ಇದ್ದೀನಪ್ಪ. ನಮ್ಮ ಅಕ್ಕನ ನಿಶ್ಚಿತಾರ್ಥದಲ್ಲಿ ಯಾವುದೇ ವಿಘ್ನ ಆಗದೆ ಇರೋಂಗೆ ನೋಡ್ಕೊ. ಎಲ್ಲಿಗೆ ಹೋಗ್ತಾ ಇದೆಯಾ ಲಕ್ಷ್ಮಿ? ಯಾಕೆ ನನ್ನಿಂದ ದೂರ ಹೋಗ್ತಾ ಇದೆಯಾ?
ನಾನು ಆವತ್ತೇ ನಿಮ್ಮ ಕೈ ಮುಗಿದು ಕೇಳ್ಕೊಂಡೆ, ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡಿ, ನಾನು ಹೆಂಗೂ ಬದುಕೋತೀನಿ ಅಂತ. ಇಷ್ಟಕ್ಕೂ ನಿಮ್ಗೆ ಯಾಕೆ ನನ್ನ ಚಿಂತೆ? ನೀವಿವಾಗ ಮಾಡಿರೋ ಉಪಕಾರನೇ ದೊಡ್ಡದು. ನನಗೆ ಆ ಋಣನೇ ತೀರ್ಸಕ್ಕಾಗ್ತಿಲ್ಲ. ಇಷ್ಟಕ್ಕೂ ನಿಮಗೆ ನನ್ನ ಹತ್ರ ಮಾತಾಡೋದಂಥದ್ದು ಏನಿದೆ? ನಾನು ಚೆನ್ನಾಗೇ ಇದ್ದೀನಿ. ಮಾಡೋ ಕೆಲಸ, ಇರೋಕ್ಕೆ ಸೂರು ಎಲ್ಲ ಇದೆ. ನಂಗಷ್ಟೇ ಸಾಕು. ನೀವು ಯಾರನ್ನ ಇಷ್ಟಪಟ್ಟಿದ್ದೀರೋ ಅವ್ರ ಜೊತೆನೇ ಲಗ್ನ ಆಗಿ ಖುಷಿ ಖುಷಿಯಾಗಿ ಸಂತೋಷವಾಗಿರಿ. ನಾನು ಆ ದೇವ್ರನ್ನಷ್ಟೇ ಕೇಳ್ಕೊಳ್ಳೋದು. ನಂಜುಂಡಿ ಕಾಲ್ ಮಾಡಿದ್ದ ಇವತ್ತು ಬೆಳಿಗ್ಗೆ. ಪಾರ್ವತಿ, ಯಾರು ನೋಡುತ್ತಿದ್ಯಾ? ನನ್ ಮಗನ್ನ ಇಷ್ಟು ತನಕ ಇಲ್ಲೇ ಇದ್ದ. ಅಲ್ಲಿ ಯಾವ್ದೋ ಹುಡುಗಿ ಜೊತೆ ಮಾತಾಡ್ತಾ ನಿಂತಿರೋದ್ ನೋಡಿದ್ನಲ್ಲ ನಾನು. ಹೌದಾ? ನಾನ್ ನೋಡ್ತೀನಿ, ಬರ್ತೀನಿ ರಾಧಾ. ಸರಿ ಪಾರ್ವತಿ. ನೋಡಿ, ದೇವಸ್ಥಾನದಾಗ ನಿಂತ್ಕೊಂಡು ನಾವಿಬ್ರು ಈ ಥರ ಮಾತಾಡೋದು ಸರಿಯಲ್ಲ. ಅದರಿಂದ ನಿಮಗೂ ಒಳ್ಳೇದಲ್ಲ, ನನಗೂ ಒಳ್ಳೇದಲ್ಲ. ಯಾರಾದರೂ ನೋಡಿದ್ರೆ ತಪ್ಪು ತಿಳ್ಕೊಳ್ತಾರೆ. ನಾನು ಹೋಯ್ತೀನಿ. ಲಕ್ಷ್ಮಿ, ಒಂದ್ ನಿಮಿಷ ನಿಂತ್ಕೋ, ನಾನು ಹೇಳೋದನ್ನ ಕೇಳು. ನೋಡಿ, ನೀವೇನು ಹೇಳಬೇಡಿ, ನಾನು ಕೇಳೋದಿಲ್ಲ. ನನ್ನ ಪಾಡಿಗೆ ನನಗೆ ಬಿಟ್ಬಿಡಿ. ಅಯ್ಯೋ, ನಮ್ಮಿಬ್ರು ವಿಷಯ ಅಲ್ಲ, ನಾನು ಹೇಳ್ಬೇಕು ಅಂತಿರೋದು ನಿಮ್ಮ ತಾತಮ್ಮನ ವಿಷಯ. ನಂಜುಂಡಿ ಇವತ್ತು ಬೆಳಗ್ಗೆ ಕಾಲ್ ಮಾಡಿದ್ದ. ನಿಮ್ಮ ತಾತಮ್ಮ ತೀರೋಗಿದ್ದಾರಂತ. ನೀನು ನನ್ನ ಎದುರುಗಡೆ ಸಿಗ್ತೀಯಾ? ಈ ವಿಷಯನ ನಿನಗೆ ತಿಳಿಸ್ತೀನಿ ಅಂತ ನನ್ನ ಕನ್ಸು ಮನಸ್ಸೆಲ್ಲ ಅಂದ್ಕೊಂಡಿರ್ಲಿಲ್ಲ. ನಿನ್ನನ್ನು ಹೇಗಪ್ಪ ಹುಡ್ಕೋದು, ಹೇಗೆ ಈ ವಿಷಯ ತಿಳಿಸೋದು ಅಂತ ತಲೆ ಕೆಟ್ಟೋಗಿತ್ತು. ಸದ್ಯ ಆ ದೇವರೇ ನನಗೆ ದಾರಿ ತೋರಿಸ್ತಾನೆ. ತಾತಮ್ಮ, ನನ್ನ ತಾತಮ್ಮ, ನೀವು ಸುಳ್ಳು ಹೇಳ್ತಿಲ್ಲ ತಾನೆ? ಹೇ, ನಾನು ಯಾಕೆ ಸುಳ್ಳು ಹೇಳಿ? ನಂಜುಂಡಿ ಬೆಳಿಗ್ಗೆ ಫೋನ್ ಮಾಡಿ ಲಕ್ಷ್ಮಿಗೆ ಹೇಗಾದ್ರೂ ಮಾಡಿ ವಿಷಯ ತಿಳಿಸಿ ಅಂದ.